ರಷ್ಯನ್ ಭಾಷೆ, ಇಂಗ್ಲಿಷ್ ಭಾಷೆ, ಹಿಂದಿ ಭಾಷೆ, ಸೌದಿ ಭಾಷೆ. ಯಾಕಂದರೆ ಪೈಲಟ್ಗಳಿಗೆ ಎಲ್ಲ ಭಾಷೆ ಗೊತ್ತಿರಬೇಕು ಅನ್ನೋಕ್ಕಂಥದ್ದು ಮಿಸ್ ಆದರೂ ಕೂಡ ಪೈಲಟ್ ಸ್ವಲ್ಪ ಏರ್ ಟ್ರಾಫಿಕ್ನವ್ರು ಸ್ವಲ್ಪ ಫ್ಲೈಟ್ ಎರರ್ ಆಗ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಏರ್ ಟ್ರಾಫಿಕ್ ಕಂಟ್ರೋಲ್ನವ್ರು ಅವ್ರಿಗೆ ಕಾಶನ್ ಮಾಡ್ತಾರೆ, ಹುಷಾರ್, ನೀವು ಬಲಕ್ಕೆ ಇಷ್ಟೇ ಫಿಟ್ ಹೋಗ್ಬೇಕು, ಅಷ್ಟೇ ಫಿಟ್ ಹೋಗ್ಬೇಕು. ಡೈವರ್ಷನ್ ಒಂದು ಫ್ಲೈಟ್ ಆಗ್ಬೇಕಾದ್ರೂ ಕೂಡ ಏರ್ ಟ್ರಾಫಿಕ್ ಕಂಟ್ರೋಲರ್ ಪರ್ಮಿಷನ್ ಇಲ್ಲದೆ 5 ಅಡಿನೂ ಕೂಡ ಏರ್ಕ್ರಾಫ್ಟನ್ನು ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಅಹಮದಾಬಾದು, ಬೆಂಗಳೂರು ಅಂತ, ಡೆಲ್ಲಿ ಅಂತ, ಹೈದರಾಬಾದ್ನಂತ ಬ್ಯುಸಿಯೆಸ್ಟ್ ಇರ್ತಕ್ಕಂಥ ಏರ್ಪೋರ್ಟ್ನಲ್ಲಿ ಇಂಥ ಒಂದು ಏರ್ ಟ್ರಾಫಿಕ್ ಕಂಟ್ರೋಲು ಪಕ್ವಾಗಿ ಕೆಲಸ ಮಾಡ್ತಾ ಇದೆ, ನನಗೆ ವಿಶ್ವಾಸ ಇದೆ. ಆದ್ದರಿಂದ ಇವತ್ತು ನಾನು ಮಾನ್ಯ ಸರ್ಕಾರಕ್ಕೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ, ಯಾಕಂದ್ರೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಈಗ ಅರ್ಥವೇ ಇಲ್ಲ, ಎಲ್ಲ ಫ್ಲೈಟ್ಗಳ ಮಾರಾಟ ಆದ್ಮೇಲೆ ಮಿನಿಸ್ಟ್ರಿ ಕೆಲಸವೇ ಇಲ್ಲ. ಈಗ ಬರೀ ಏರ್ ಟ್ರಾಫಿಕ್ ಕಂಟ್ರೋಲು ಮತ್ತು ಏರ್ಪೋರ್ಟ್ ನೋಡ್ಕೊಂಡು ಕುತ್ಕೋಬೇಕು. ಹಾಗಾಗಿ ಯಾರು ಅದಕ್ಕೆ ಇಂಟ್ರೆಸ್ಟ್ ತಗೋತಾ ಇಲ್ಲ. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅಂದರೆ ಎಲ್ಲರೂ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಇದನ್ನು ಕೂಡಲೇ ನೀವು ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಬೇಕಾಯಿತು. ಇದುವರೆಗೆ ಅದು ಸುದ್ದಿ ಬಂದಿಲ್ಲ. ಬ್ರಿಟಿಷ್ನವರು ಸಹಾಯ ತಗೊಂಡು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏಜೆನ್ಸಿಗಳನ್ನು ಇನ್ವಾಲ್ವ್ ಮಾಡಿ ಬೋಯಿಂಗ್ ಕಂಪ್ನಿಯವರಿಗೂ ಕರೀರಿ, ಕಮಾನ್ ಟೆಲ್ ಮೀ ವಾಟ್ ಈಸ್ ದ ಫ್ಯಾಕ್ಟ್, ವೈ ಇಟ್ ಹ್ಯಾಸ್ ಹ್ಯಾಪನ್, ವಾಟ್ ಈಸ್ ಯುವರ್ ಒಪಿನಿಯನ್. ಆಮೇಲೆ ಮುಂದೆ ಇದಕ್ಕೆ ಏರ್ಕ್ರಾಫ್ಟು ಟೆಕ್ನಿಕಲಿ ಫಿಟ್ ಇದೆಯಾ ಅನ್ನೋ ಸರ್ಟಿಫಿಕೇಟ್ ಬರೋವರೆಗೆ ಈ ಏರ್ಕ್ರಾಫ್ಟನ್ನು ಇಂಡಿಯಾದಲ್ಲಿ ಹಾರಿಸಬಾರ್ದು ಅನ್ನಕ್ಕಂಥದ್ದೇ ನನ್ನ ಮುಖ್ಯವಾದಂಥ ಸಜೆಷನ್. ಅದು ಎಷ್ಟರ ಮಟ್ಟಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಪ್ಪಲ್ಲ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಮಿನಿಸ್ಟರ್ ನಾನು ಕೊಡಬೇಕಾದಂಥ ಸಲಹೆಯನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಕೋಲಾರ್ ಡೈರೆಕ್ಟರ್ ಜನರಲ್ ಇದ್ದರು, ಸಿವಿಲ್ ಏವಿಯೇಷನ್ ಡೈರೆಕ್ಟರ್ ಜನರಲ್, ಅವರು ಟೆಕ್ನಿಕಲಿ ವೆಲ್ ಕ್ವಾಲಿಫೈಡ್ ಪರ್ಸನ್, ಅವರಿಗೆ ಅನಿಲ್ ಬೈಜಲ್ ಅವರಿಗೆ, ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲಿಂದ ಇಂಡಿಯಾ, ಬ್ರಿಟಿಷ್ ಮತ್ತು ಬೋಯಿಂಗ್ ಕಂಪ್ನಿ ಇದನ್ನು ಕೂಡಿಸಿ ನೀವೊಂದು ರಿಪೋರ್ಟನ್ನು ಇಮಿಡಿಯೇಟಾಗಿ, ಯಾಕಂದರೆ ಇದು ತಡ ಮಾಡೋಂಗಿಲ್ಲ, ವಿತಿನ್ 30 days ಬ್ಲ್ಯಾಕ್ ಬ್ಯಾಗ್ ಸಿಕ್ಬಿಡ್ತಾನೆ ನಿಮಗೆ ರಿಪೋರ್ಟ್ ಸಿಗ್ಬಿಡುತ್ತೆ. 24 hours ರಿಪೋರ್ಟ್ ತೆಗಿಬೋದು. ಅದನ್ನು ಮಾಡ್ತಾರೆ ಅನ್ನಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಅನುಭವ ಏನಿದೆ ಅದನ್ನು ಹೇಳಿದ್ದೇನೆ. ನಮ್ಮ ದೇಶ ಭಾರಿ ದೊಡ್ಡ ದೇಶ. ಇನ್ನೂ ಇದಕ್ಕೆ ದುರ್ದೈವ ಸರ್ಕಾರ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಮಾರಿದ ತಪ್ಪದು. ನಾನಿದ್ದಾಗ ಒಂದು ಏರ್ಪೋರ್ಟ್, ಒಂದು ಜಾಗ ಯಾರಿಗೂ ಮಾರಕ್ಕೆ ಬಿಟ್ಟಿಲ್ಲ. ಈಗೆಲ್ಲ ಏರ್ಪೋರ್ಟ್ಗಳು, ಪೋರ್ಟ್ಗಳು ಅದಾನಿಗಳು, ಅಂಬಾನಿಗಳು ಕೈ ಆಗ್ಬಿಟ್ಟಿದ್ದಾವೆ. ಟಾಟಾದವ್ರ ಕೈಯಾಗ ಏನಿದೆ ಅಂತ ಹೇಳಿದ್ರೆ ಏರ್ ಇಂಡಿಯಾ ಆಗಿದೆ. 30,000 ಕೋಟಿ ಲಾಸ್ ಹೋದ್ರು. ರಿಪೋರ್ಟ್ ತೆಗೆದು ನೋಡಿ, ನಾನಿದ್ದಾಗ ಇಂಡಿಯನ್ ಏರ್ಲೈನ್ಸು 50 ಕೋಟಿ ರೂಪಾಯಿ ಲಾಭ ಮಾಡಿದ್ದೀನಿ. ಏರ್ ಇಂಡಿಯಾಗೆ 0% ಲಾಸ್ ಸಿಕ್ತಂತೆ. ನಾನು ಮಾಡೋ ಕೆಲಸ ಇವ್ರಿಗೆ ಯಾಕೆ ಮಾಡೋಕ್ಕಾಗಿಲ್ಲ? ವೈ? ಇದ್ರ ಬಗ್ಗೆ ಸರ್ಕಾರದವರು ಅದನ್ನು ಮಾರೋಕ್ಕಿಂತ ಮುಂಚಿತವಾಗಿ ಲಾಸ್ ಯಾಕೆ ಆಗ್ತಾ ಇದೆ ಅದಕ್ಕೆ ವಿವರಣೆ ಇದುವರೆಗೂ ಕೊಡಲಿಲ್ಲ. ನಾನು ಹೇಳಿದೆ ನನಗೆ ಬೇಡ, ಅನಿಲ್ ಬೈಜಲು PCC MD ಇಂಡಿಯನ್ ಏರ್ಲೈನ್ಸ್ ಇದ್ರು, ಏರ್ ಇಂಡಿಯಾ ಇದ್ರು, ಅವ್ರಿಗೆ ಕೇಳಿ ಯಾಕೆ ಲಾಸ್ ಆಗ್ತಾ ಇದೆ, ಇದನ್ನು ನಾವು ಮಾರ್ಬೋದೇ ಮಾರಬಾರ್ದೆ. ಪ್ರತಿಯೊಂದು ರಾಷ್ಟ್ರಕ್ಕೆ ಅದರದ್ದೇ ಆದಂಥ ತನ್ನ ಸ್ವಂತ ಏರ್ಲೈನ್ ಇದೆ. ಇವತ್ತು ನಾವು ದುರ್ದೈವ ಬೇರೆಯವ್ರ ಹತ್ರಕ್ಕೆ ಹೋಗಿ ನಾವು ಏರ್ಕ್ರಾಫ್ಟನ್ನು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ನಡೆದಾಗ ಪಹಲ್ಗಾಮಿನ ಹೋದಂಥ ಟೂರಿಸ್ಟು ಶ್ರೀನಗರದಿಂದ ದಿಲ್ಲಿಗೆ ಬರೋಕ್ಕೆ ಒಂದು ಟಿಕೆಟಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏರ್ಲೈನ್ಸ್ನವರು ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ. ನಾನಾಗಿರ್ತಿದ್ರೆ ಕೂಡಲೇ ಆ ಏರ್ಲೈನ್ಸನ್ನು ಮುಚ್ತಾ ಇದ್ದೆ. ಈಗ ಏರ್ಲೈನ್ಸ್ ಟಿಕೆಟಿಂದ ಏನಿಲ್ಲ, ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು, ಸಾಯಂಕಾಲ ಒಂದು ರೇಟು.
ಒಂದು ದಿವಸ 3 ದಿವಸ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು, 1 ತಿಂಗಳ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು. ಇದು ಇಂಡಿಯನ್ ಏರ್ಲೈನ್ಸಿನ ಟಿಕೆಟಿನ ಜೂಜಾಟ. ಪ್ರಯಾಣಿಕರ ಮೇಲೆ ಒಂದು ಟಿಕೆಟಿಗೆ ಒಂದೇ ರೇಟ್. 5,000 ರೂಪಾಯಿಗೂ ನೀವು ಕರ್ಕೊಂಡು ಹೋಗ್ತೀರಿ, ಇಮಿಡಿಯೇಟ್ ಕೌಂಟ್ರಿಗೆ ಹೋಗಿ ಬುಕ್ ಮಾಡಿದ್ರೆ ಅದೇ ಟಿಕೆಟ್ 15,000 ಅಂತೀರಿ. ಯಾಕೆ ಇದು ಪ್ರಯಾಣಿಕರನ್ನ ಈ ಥರ ಸೊಲಿತಾ ಇದ್ದೀರಿ? ಯಾಕೆ ಇದ್ರ ಮೇಲೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ನಿಗಾ ವಹಿಸ್ತಾ ಇಲ್ಲ? ನಾನಿದ್ದಾಗ ಒಂದೇ ಟಿಕೆಟ್, ಒಂದೇ ದರ. ಆಮೇಲೆ ವಿದೇಶಕ್ಕೆ ಹೋಗೋರಿಗೆ 30 ಕಿಲೋ ಲಗೇಜು, ಡೊಮೆಸ್ಟಿಕಲ್ಲಿ 20 ಕಿಲೋ ಲಗೇಜು. ಇದೆಲ್ಲ ವ್ಯವಸ್ಥೆನ ಕುಲಿಗೆಟ್ಟು ಹೋಗಿದೆ. ಆದ್ರಿಂದ ಮೋದಿಯವರಿಗೆ ದಯವಿಟ್ಟು ನನ್ನ ಸಲಹೆ ತಗೊಳ್ಳದೇ ಇದ್ರು, ನೀವು ಯಾರಿಗೆ ಲೆಫ್ಟಿನೆಂಟ್ ಗವರ್ನರ್ ಮಾಡಿದ್ರಲ್ಲ ಅನಿಲ್ ಬೈಜಲ್ನ, PCCನ, ಅವರಿಬ್ಬರನ್ನ ಕರೆದು ವಿಚಾರಣೆ ಮಾಡಿ ದಯವಿಟ್ಟು ಕೈ ಮುಗಿತೀನಿ. ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎಷ್ಟೇ ಲಾಸ್ ಆಗಲಿ ನೀವು ವಾಪಸ್ ತಗೊಳ್ಳಿ. ನಮ್ಮ ದೇಶದ ಒಂದು ಡೊಮೆಸ್ಟಿಕ್ ಸೆಕ್ಟಾರು, ಇಂಟರ್ನ್ಯಾಷನಲ್ ಸೆಕ್ಟಾರಲ್ಲಿ ಏರ್ ಇಂಡಿಯಾ ನಮ್ಮ ಲಘುನು, ನಮ್ಮ ಬಾವುಟ ಬೇರೆಯವ್ರು ಹಾರಿಸ್ಬಾರ್ದು, ನಾವೇ ಹಾರಿಸ್ಬೇಕು. ಆ ಕೆಲಸ ಮಾಡಿ, ಇದೇ ನನ್ನ ವಿನಂತಿ. ಮತ್ತೆ ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.